70th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ 5 ಇಂಟಿಜರ್ಸ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ 5 ಇಂಟಿಜರ್ ಇದಾವೆ, ಅದು APL ಇದೆ. ಓಕೆ, ಸೊ 5 ಇಂಟಿಜರ್ ಅಂದ್ರೆ ನಾವು ಯಾವ ತರ ತಗೋಬೇಕಂದ್ರೆ ಲೆಟ್ ದ 5 ಇಂಟಿಜರ್ಸ್ ಬಿ 5 ಇಂಟಿಜರ್ಸ್ ಬಿ ಅವರು APL ಇದೆ ಅಂತ ಕೊಟ್ಟಿರೋದ್ರಿಂದ ನಾವ್ ಏನ್ ತಗೋಬೇಕಂದ್ರೆ a ಮೈನಸ್ 2d a ಮೈನಸ್ ಡಿ a ಪ್ಲಸ್ ಡಿ a ಪ್ಲಸ್ 2d ಅಂತ ತಗೋಬೇಕು. ಓಕೆ, ಈ ತರ ತಗೊಂಡ್ರೆ ಈಸಿ ಆಗುತ್ತೆ. ಓಕೆ, 1 2 3 4 5 ಟರ್ಮ್ ತಗೊಂಡ್ರಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಡಿದೆ ನೋಡ್ರಿ, ದ ಡಿಫರೆನ್ಸ್ ಒಬ್ಟೈನ್ಡ್ ಆನ್ ಸಬ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ದ ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್ ಈಸ್ 192. ಅವ್ರು ಕೊಟ್ಟಿರೋದು ನೋಡ್ರಿ, ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್ ಅಲ್ಲಿ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ತೆಗೆದ್ರೆ 192 ಬರುತ್ತೆ. ಓಕೆ, ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್ ಏನಿಲ್ಲ, ಫಿಫ್ತ್ ಟರ್ಮ್ a ಪ್ಲಸ್ 2d. ಓಕೆ, ಸೊ a ಪ್ಲಸ್ 2d ಹೋಲ್ ಸ್ಕ್ವೇರ್ ಮಾಡಿ. ಓಕೆ, ಅದರಲ್ಲಿ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ತೆಗೆದ್ರೆ, ಫಸ್ಟ್ ಟರ್ಮ್ ಏನು a ಮೈನಸ್ 2d, ಇದನ್ನ ತೆಗೆದ್ರೆ ಇದನ್ನ ಮೈನಸ್ ಮಾಡಿದ್ರೆ ಓಕೆ ಎಷ್ಟು ಬರುತ್ತೆ ನಮಗೆ 192 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನು ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಟರ್ಮ್ ಇಸ್ 16. ಇಲ್ಲಿ ಸೆಕೆಂಡ್ ಟರ್ಮ್ a ಮೈನಸ್ ಡಿ, ಫೋರ್ತ್ ಟರ್ಮ್ a ಪ್ಲಸ್ ಡಿ, ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಓಕೆ a ಮೈನಸ್ ಡಿ ಪ್ಲಸ್ a ಪ್ಲಸ್ ಡಿ ಮಾಡಿದ್ರೆ ಎಷ್ಟು ಬರುತ್ತಂತೆ 16 ಬರುತ್ತಂತೆ. ಸೊ ಅವಾಗೇನಾಯ್ತು, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು, a ಪ್ಲಸ್ a 2a ಆಯ್ತು, 2a ಇಸ್ ಈಕ್ವಲ್ ಟು 16, a ಇಸ್ ಈಕ್ವಲ್ ಟು 16 ಇಂಟು ಇದು ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2 8 ಜಾ. ಸೊ a ವ್ಯಾಲ್ಯೂ 8 ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇಲ್ಲಿ ಬರ್ದ್ಬಿಡ್ತೀನಿ a ವ್ಯಾಲ್ಯೂ 8 ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಕೇಳ್ತಾನೆ, ಫೈಂಡ್ ಫಸ್ಟ್ 5 ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್. ಸಾರಿ, 5 ಟರ್ಮ್ಸ್ ಕೇಳ್ತಾ ಇದ್ದಾನೆ. ಇವು 5 ಟರ್ಮ್ಸ್ ಕೂಡ ನಾವು ಕಂಡುಹಿಡಿಬೇಕು. ಓಕೆ, ಈಗ ನಮಗೇನು a ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ರಿ, ಇದು ಯಾವ ಟೈಪ್ ಇದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಏನ್ ಬರೀಬಹುದು, a ಸ್ಕ್ವೇರ್ ಪ್ಲಸ್ 2ab, ಬಿ ಇದಲ್ಲಿ 2d ಪ್ಲಸ್ ಬಿ ಸ್ಕ್ವೇರ್. ಓಕೆ, ಆ ಫಾರ್ಮ್ ಅಲ್ಲಿ ಬರಿತೀವಿ. ಮೈನಸ್ ಬ್ರಾಕೆಟ್ ಓಪನ್ ಮಾಡ್ರಿ, ಇದು ಕೂಡ ನೋಡ್ರಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಇದನ್ನ ಯಾವ ತರ ಬರಿತೀವಿ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಇಸ್ ಈಕ್ವಲ್ ಟು ಎಷ್ಟು 192. ಓಕೆ, ಸೊ ಇವಾಗ ನೀವು ನೋಡಿದ್ರೆ 192 ಬರ್ದ್ವಿ. ಇವಾಗ a ಸ್ಕ್ವೇರ್ ಪ್ಲಸ್ ಇದೇನಾಯ್ತು 2 2 ಜಾ 4, 4a ಇಂಟು ಡಿ 4ad ಆಯ್ತು, ಪ್ಲಸ್ 2 ಸ್ಕ್ವೇರ್ 4 4d ಸ್ಕ್ವೇರ್ ಮೈನಸ್ ಈ ಬ್ರಾಕೆಟ್ ಇದು ಬರೆದ್ರೆ a ಸ್ಕ್ವೇರ್ ಮೈನಸ್ 2 2 ಜಾ 4 4ad ಆಗುತ್ತೆ, ಮೈನಸ್ 4ad ಪ್ಲಸ್ 2 ಸ್ಕ್ವೇರ್ 4 4d ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ಬ್ರಾಕೆಟ್ ಕ್ಲೋಸ್ ಮಾಡಬೇಕು, ಇಸ್ ಈಕ್ವಲ್ ಟು ಏನು 192. ಓಕೆ, ಸೊ ಇವು ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳೋಣ, a ಸ್ಕ್ವೇರ್ ಪ್ಲಸ್ 4ad ಪ್ಲಸ್ 4d ಸ್ಕ್ವೇರ್. ಈಗ ಈ ಮೈನಸ್ ನ ಮೂವರೆಗೂ ಮಲ್ಟಿಪ್ಲೈ ಮಾಡೋದು, ಮೈನಸ್ ಇಂಟು a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ 4ad ಆಗುತ್ತೆ, ಪ್ಲಸ್ 4ad ಆಗುತ್ತೆ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ 4d ಸ್ಕ್ವೇರ್ ಆಗುತ್ತೆ, ಮೈನಸ್ 4d ಸ್ಕ್ವೇರ್ ಇಸ್ ಈಕ್ವಲ್ ಟು 192. ಈಗ ನೋಡಿದ್ರೆ ಪ್ಲಸ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಕ್ಯಾನ್ಸಲ್, ಪ್ಲಸ್ 4d ಸ್ಕ್ವೇರ್ ಮೈನಸ್ 4d ಸ್ಕ್ವೇರ್ ಕ್ಯಾನ್ಸಲ್, 4ad ಪ್ಲಸ್ 4ad 8ad ಇಸ್ ಈಕ್ವಲ್ ಟು 192 ಆಗುತ್ತೆ. ಓಕೆ, ಈಗ ನಮಗೆ ಆಲ್ರೆಡಿ ಏನಂತ ಗೊತ್ತು, a ವ್ಯಾಲ್ಯೂ ಆಲ್ರೆಡಿ 8 ಅಂತ ಗೊತ್ತು. 8 ಇಂಟು a ವ್ಯಾಲ್ಯೂ 8 ಇಂಟು d ಇಸ್ ಈಕ್ವಲ್ ಟು 192, d ಇಸ್ ಈಕ್ವಲ್ ಟು 192 ಡಿವೈಡೆಡ್ ಬೈ ಇಂಟು 8 ಇಂಟು 8 ಈ ಕಡೆ ಬಂದ್ರೆ ಡಿವೈಡ್ ಬೈ 8 ಆಗುತ್ತೆ 2. ಈ ಕ್ಯಾನ್ಸಲ್ ಮಾಡ್ರಿ. ಓಕೆ, 8 1 ಜಾ 8 2 ಜಾ 16, ಎಷ್ಟು ಉಳಿತು 3 ಉಳಿತು, 32 ಆಯ್ತು, 8 4 ಜಾ 32, ಮತ್ತೆ 8 1 ಜಾ 8 3 ಜಾ. ಸೊ ನಮಗೆ ಇವಾಗ ಡಿ ವ್ಯಾಲ್ಯೂ ಏನು 3 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಮಗೆ ಡಿ ವ್ಯಾಲ್ಯೂ 3, a ವ್ಯಾಲ್ಯೂ 8 ಅಂತ ಗೊತ್ತಾಗ್ಬಿಡ್ತು. ಓಕೆ, ಈಗ ನಾವೇನ್ ಕಂಡಿಬೇಕು, 5 ಟರ್ಮ್ಸ್ ಕಂಡಿಬೇಕು. ಓಕೆ, 5 ಟರ್ಮ್ಸ್ ಆರ್, ಓಕೆ ನಾವ್ ಏನೇನ್ ತಗೊಂಡಿದ್ವಿ, a ಮೈನಸ್ 2d, a ಮೈನಸ್ ಡಿ, a ಪ್ಲಸ್ ಡಿ,
ಎ ಪ್ಲಸ್ 2d ಅಂತ ತಗೊಂಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡೋಣ. 8 ಮೈನಸ್ ಎ ವ್ಯಾಲ್ಯೂ 8, 2t ಇದ್ದಲ್ಲಿ 3. ಓಕೆ, 8 ಮೈನಸ್ ಡಿ ಇದ್ದಲ್ಲಿ 3, ಎ ಇದ್ದಲ್ಲಿ 8, ಎ ಇದ್ದಲ್ಲಿ 8, ಡಿ ಇದ್ದಲ್ಲಿ 3, ಎ ಇದ್ದಲ್ಲಿ 8, 2 ಇಂಟು ಡಿ ಇದ್ದಲ್ಲಿ 3. ಸೊ ಏನಾಗುತ್ತೆ ನೋಡ್ರಿ, 8 ಮೈನಸ್ 2 3 is 6. 8 ಅಲ್ಲಿ 3 ಹೋದ್ರೆ 5, 8, 8 ಪ್ಲಸ್ 3 11, 2 3 is 6, 6 ಪ್ಲಸ್ 8 14. ಸೊ ಉಳಿದಿದ್ದೇನು, 8 ಅಲ್ಲಿ 6 ಹೋದ್ರೆ 2, 2 5 8 11 14. ಇವು ಬಂದ್ಬಿಟ್ಟು 5 ಟರ್ಮ್ಸ್. ಓಕೆನಾ? ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೋ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.